ಯಾರನ್ನ ಮೆಚ್ಚಿಸೋ ಸಲುವಾಗಿ ಯಾವ ಸಮುದಾಯವನ್ನ ಓಲೈಕೆ ಮಾಡೋ ಸಲುವಾಗಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದರಿಂದ ಹಿಂದೂಗಳ ಭಾವನೆಗಳ ಮೇಲೆ ಅತಿ ದೊಡ್ಡ ಧಕ್ಕೆ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ಇದನ್ನ ಬಿಜೆಪಿ ನಾಯಕರು ಟೀಕೆ ಮಾಡ್ತಿದ್ದಾರೆ, ಟಿಪ್ಪಣಿಗಳನ್ನ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕು. ಯಾವ ಆಧಾರದ ಮೇಲೆ ಶ್ರೀರಾಮ ಹಿಂದೂ ಅಲ್ಲ ಮುಸ್ಲಿಂ ಅನ್ನುವಂತಹ ಸ್ಟೇಟ್ಮೆಂಟ್ ಬಂತು? ಅದಕ್ಕೆ ಸಾಕ್ಷ್ಯಗಳನ್ನ ಕೂಡ ಕೊಡಬೇಕಲ್ವಾ ನೀವು? ಇಷ್ಟು ದಿನಗಳ ಕಾಲ ಶ್ರೀರಾಮ ಇದ್ದ ಅನ್ನೋದ್ರ ಬಗ್ಗೆ ಸಾಕ್ಷ್ಯಗಳನ್ನ ಕೇಳ್ತಿದ್ರು ಕೆಲವರು. ಈಗ ಆತ ಇದ್ದ ಅನ್ನೋದ್ರ ಬಗ್ಗೆ ಸಾಕ್ಷ್ಯಗಳನ್ನ ಕೇಳ್ತಾ ಇಲ್ಲ. ದೈವತ್ವದ ಬಗ್ಗೆ ಕೆಲವರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಕಾರಣ ಅಯೋಧ್ಯೆಯ ಆತ ಹುಟ್ಟಿದ್ದ ಜನ್ಮ ಸ್ಥಳದಲ್ಲಿ ಆತ ನೆಲೆ ಕಂಡುಕೊಂಡ ಬಳಿಕ. ಅದಾದ ಬಳಿಕ ಈಗ ಹಿಂದೂ ಅಲ್ಲ ಮುಸ್ಲಿಂ ಅನ್ನೋದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಯಾವ ಆಧಾರದ ಮೇಲೆ ಹೇಳಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡಬೇಕಲ್ಲ. ಕಾಂಗ್ರೆಸ್ ನಾಯಕರ ಸ್ಟ್ಯಾಂಡ್ ಏನು? ಯಾಕಂದ್ರೆ ನಿಮ್ಮ ಮಿತ್ರ ಪಕ್ಷದಲ್ಲೇ ಇಂಥ ಸ್ಟೇಟ್ಮೆಂಟ್ಗಳು ಬಂದಾಗ ಸೈಲೆಂಟ್ ಆಗಿ ಯಾಕಿರ್ತೀರಾ ಅಂತ. ಇದೇ ಸಪೋಸ್ ಬೇರೆ ಸಮುದಾಯದ ಬಗ್ಗೆ ಮಾತನಾಡಿದ್ರೆ ಸಡನ್ ಆಗಿ ಕಾಂಗ್ರೆಸ್ ಸ್ಟ್ಯಾಂಡ್ ತೆಗೆದುಕೊಳ್ತಾ ಇತ್ತು, ಮಾತನಾಡ್ತಾ ಇತ್ತು. ಬಟ್ ಈಗ ಯಾಕೆ ಸೈಲೆಂಟ್ ಆಗಿದ್ದೀರಿ ಅನ್ನೋದನ್ನ ಪ್ರಶ್ನೆ ಮಾಡಬೇಕಲ್ವಾ? ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮುಸ್ಲಿಂ ಮುಖಂಡರು ಆದಂತಹ ಸಾದಿಕ್ ಪಾಷಾ ಅವರು ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಶ್ರೀರಾಮ ಸೇನೆಯ ಕಾರ್ಯದರ್ಶಿ ಸುಂದರೇಶ್ ನಗರಲ್ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೇರವಾಗಿ ಸಾದಿಕ್ ಪಾಷಾ ಅವ್ರ ಹತ್ರ ಹೋಗ್ಬಿಡ್ತೀನಿ. ಸರ್, ಎಲ್ಲರನ್ನ ಕೂಡ ನಮ್ಮ ಸಮುದಾಯದವರು ಅಂತ ಹೇಳ್ತಾ ಬಂದ್ರಿ. ರಾಮನನ್ನು ಕೂಡ ಬಿಡ್ತಾ ಇಲ್ವಲ್ಲ ಸರ್ ನೀವು? ನಿಮ್ಮ ಸ್ಟ್ಯಾಂಡ್ ಏನು, ನಿಮ್ಮ ರಿಯಾಕ್ಷನ್ ಏನು ಈ ವಿಚಾರಕ್ಕೆ? ಇದು ಹೊಸ ಸುದ್ದಿ. ಓ, ನಿಮಗೆ ಹೊಸದು? ಹೌದು ಹೌದೌದು ಮೇಡಮ್. ಇದು ನೋಡಿ, ರಾಮ ಅಂದರೆ ಮರ್ಯಾದೆ ಪುರುಷೋತ್ತಮ ರಾಮ ಅವ್ರಿಗೆ ಬೇರೆ ಒಂದು ಸಮುದಾಯ ಅಲ್ಲ, ಹಿಂದೂಗಳೆಲ್ಲ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ. ರಾಮ ಅಂದ್ರೆ ಅದು ಪ್ರೂವ್ ಆಗಿದ್ದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದಾಗ ರಾಮಲಲ್ಲಾನ ನೋಡೋದಕ್ಕೆ ಅಷ್ಟು ಸಮುದಾಯದವರು ಒಗ್ಗಟ್ಟಾಗಿ ಬಂದು ನಿಂತಾಗ. ಓಕೆ, ರಾಮ ಜಸ್ಟ್ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ, ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಅಷ್ಟು ಧರ್ಮಗಳಿಗೂ ಬೇಕಾದವ ಅಂತ ಆಗ ಅರ್ಥ ಆಗಿತ್ತು ಅಂತ ನಮಗೆ. ಅಲ್ಲಲ್ಲ, ಅದ ಅರ್ಥ ನಾವು ಮಾಡಲ್ಲ ಬಿಡಿ. ಅದು ಬೇರೆ ರೂಟ್ ಹೋಗ್ತಾ ಇದ್ದೀರಾ ನೀವು. ಅಲ್ಲ, ಅದು ಒಪ್ಪಲ್ಲ. ಬಾಬರಿ ಮಸೀದ್ ನಾವು ಒಪ್ಪಲ್ಲ ಬಿಡಿ ಮೇಡಮ್. ನೋಡಿ, ಈಗ ಯಾರು ಒಪ್ಪಲಿಲ್ಲ ಮೇಡಮ್. ಇನ್ನೊಂದು ಏನಂದ್ರೆ, ನಾವು ಒಳ್ಳೆ ಮುಸಲ್ಮಾನರು ಯಾರು ಯಾವ ದೇವತ ಹಿಂದೂ ದೇವರಿರಲಿ ಯಾರಿರಲಿ ಯಾರಿಗೆ ಬೈಯಲ್ಲ. ನಮ್ಮ ಇದರಲ್ಲಿ ಇದ್ದರೆ ಯಾವ ದೇವರಿಗೂ ಬೆಲೆ ತೋರಿಸ್ಬಾರ್ದು, ಬೈಬಾರ್ದು ಅಂತ ಇದೆ. ನಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೇಕಂತ ಇದೆ. ಆದರೆ ನಮ್ಮ ಇದರಲ್ಲಿ 1,24,000 ಪೈಗಂಬರ್ ಅಂತ ಹೇಳ್ತಾರೆ. 1,24,000 ಪ್ರಾಫಿಟ್ ಅವರು ಬಂದಿದ್ದಾರೆ ಪ್ರಪಂಚಕ್ಕೆ. ದೇವರು ಅಲ್ಲ ಕಲಿಸಿದ್ದಾರೆ. ಅದರಲ್ಲಿ ಯಾರು ಇರ್ತಾರಂತ ನಮಗೆ ಯಾರಿಗನ್ನ ಏನನ್ನ ಇದು ಹೇಳಿಬಿಟ್ರೆ ಯಾರು ಇರ್ತಾರಂತ ಗೊತ್ತಾಗಲ್ಲ. ಎಲ್ಲ ಇಡೀ ಪ್ರಪಂಚದಲ್ಲಿ ಇದ್ದಾರೆ. ಇನ್ನೊಂದು ಏನಂದರೆ, 5 ಪ್ರವಾದಿಗಳು ನಮ್ಮ ಭಾರತದಲ್ಲಿ ಇದ್ದಾರೆ. ಎಲ್ಲಿದ್ದಾರೆ ಅಂತ ನಾವು ಇನ್ನೂ ಕಂಡು ಹಿಡಿತಾ ಇದ್ದೀವಿ. ಇನ್ನೂ ನಮಗೆ ಗೊತ್ತಾಗಲಿಲ್ಲ ಯಾವ ಜಾಗನಲ್ಲಿ ಅವರು ಬಂದು ವಾಸ ಮಾಡಿದ್ದಾರೆ ಅಂತ. ಆದರೆ ಅಯೋಧ್ಯ ಕಡೆ ಪ್ರವಾದಿಗಳು ಇದ್ದಾರೆ. ಅದಕ್ಕೆ ನಮಗೆ ಒಂದು ಡೌಟು, ರಾಮ ಅವರು ಇರ್ಬೋದು ಒಂದು ಇದರಲ್ಲಿ ಅಂತ ನಮಗೆ ಒಂದು ಡೌಟ್ ಇದೆ. ಇನ್ನೊಂದು ನೋಡಿ, ಇಂಡೋನೇಷ್ಯಾನಲ್ಲಿ ರಾಮ್ ಅಂದರೆ ಮುಸಲ್ಮಾನ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಅಲ್ಲಿ ನೋಟ್ ಮೇಲೇನೂ ರಾಮ್ ಹೆಸರಿದೆ, ರಾಮ್ ಫೋಟೋ ಇದೆ. ಅಲ್ಲಿ ತುಂಬ ಒಂದು ರೆಸ್ಪೆಕ್ಟ್ ಇದೆ ಇಂಡೋನೇಷ್ಯಾಕ್ಕೆ. ರಾಮ್ ಅಂದರೆ ಒಂದು ಇದು ಅಲ್ಲ. ಮಂದಿರದ ಬಗ್ಗೆ, ರಾಮನ ಬಗ್ಗೆ ನಾವು ಮಾತಾಡೋಣ. ಅದಕ್ಕೂ ಮುನ್ನ ಒಂದು ಕ್ಲಾರಿಟಿ, ಒಂದು ಕ್ವಿಕ್ ಆಗಿ ರಿಯಾಕ್ಷನ್. ನಿಮ್ಮ ಸಮುದಾಯಕ್ಕೆ ಸೇರಿದವನ, ನಿಮ್ಮ ಧರ್ಮಕ್ಕೆ ಸೇರಿದವನ ಅಂದ್ರೆ ಪ್ರಭು ರಾಮಚಂದ್ರ ಅನ್ನೋದು ಪ್ರಶ್ನೆ. ಅದ್ರ ಬಗ್ಗೆ ಒಂದು ಕ್ವಿಕ್ ರಿಯಾಕ್ಷನ್ ಕೊಡಿ. ಹೌದಾ ಅಲ್ವಾ ಮೇಡಮ್? ನೋಡಿ, ಈಗ ಇದು ನೋಡಿ, ನಮ್ಮ ಸಮುದಾಯಕ್ಕೆ ಸೇರಿಲ್ಲ. ನಿಮ್ಮ ಧರ್ಮಕ್ಕೆ ಇಲ್ಲ. ಆದ್ರೆ ನಮ್ಗೆ ಒಂದು ಡೌಟ್ ಇದೆ. ಪ್ರವಾದಿಗಳು ಇದ್ದಾರಲ್ಲ, ಅದರಲ್ಲಿ ದೊಡ್ಡವರು ಯಾರನ್ನ ಇರ್ಬೋದು ಅಂತ ನಮ್ಗೆ ಒಂದು ಡೌಟ್ ಇದೆ. ಅದಕ್ಕೆ ನಾವು ನಮ್ಮ ಬಾಯಿನಿಂದ ಏನು ರಾಮ್ಗೆ ರೆಸ್ಪೆಕ್ಟ್ ಕೊಡ್ತೀವಿ. ಅವರು ಹೇಳ್ತಾ ಇರೋದು ನಮ್ಮ ಧರ್ಮಕ್ಕೆ ಸೇರಿದವರು ಅನ್ನೋದಕ್ಕೆ ಸಾಕ್ಷ್ಯಗಳಿಲ್ಲ, ಇದು ಹೊಸ ವಿಚಾರವನ್ನ ನಾವು ಕೇಳಿಸ್ಕೊಳ್ತಿದ್ದೀವಿ ಅಂತ. ಓಕೆ, ನೇರವಾಗಿ ನಾನು ಸರ್ ಹತ್ರ ಹೋಗ್ತೀನಿ. ಸರ್, ನಿಮಗೇನು ಅನ್ಸುತ್ತೆ? ಮುಸ್ಲಿಂ ಸೇರಿದವರು ಶ್ರೀರಾಮ ಮುಸ್ಲಿಮು ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೇಳಿಸ್ಕೊಂಡಾಗ ನಿಮಗೇನು ಅನ್ನಿಸ್ತು? ಫಸ್ಟ್ ರಿಯಾಕ್ಷನ್ ತಮ್ಮದು. ಇಡೀ ವಿಶ್ವದಲ್ಲೇ ನಾವು ಹುಡುಕಿದರೆ ರಾಮರಾಜ್ಯದ ಬಗ್ಗೆ, ಇಸ್ಲಾಮಿಕ್ ಬಂದಿರೋದ ಬಗ್ಗೆ ಮತ್ತು ಕ್ರಿಶ್ಚಿಯನಿಟಿ ಬಂದಿರೋದ ಬಗ್ಗೆ ನಾವು ಒಂದ್ಸತಿ ಮೊದಲು ಅವಲೋಕನ ಮಾಡ್ಕೋಬೇಕಾಗಿದೆ. ಯಾರೂ ಕೂಡ ಮುಸ್ಲಿಮ್ಸ್ ಅವರು, ಈಗ ಅವ್ರು ಹೇಳಿದರು ಒಳ್ಳೆಯ ಮುಸ್ಲಿಮ್ಸ್ ಅವರು ಇದ್ದಾರೆ, ನಾವು ದೇವರನ್ನು ಯಾವತ್ತೂ ಕೈ ಬೆಟ್ಟನ್ನು ಮಾಡಿ ತೋರಿಸಿದವರು ಅಲ್ಲ ಅಂತ. ಅಂದರೆ ಇವ್ರು ಯಾವತ್ತಿದ್ರೂ ನಾವು ತಳವಾರು ಬರ್ಚಿಗಳನ್ನು ಹಿಡಿದು ದೇವಾಲಯಗಳನ್ನು ಒಡೆದಂಥ ಇತಿಹಾಸಗಳನ್ನು ಮುಸ್ಲಿಮ್ಸಲ್ಲಿದ್ದಾರೆ. ಆದರೆ ಆ ಒಳ್ಳೆಯ ಮುಸ್ಲಿಮ್ಸರು ಯಾವತ್ತೂ ಕೂಡ ಬೀದಿಗಿಳಿದು ನಮ್ಮ ಧರ್ಮದಲ್ಲಿ ಯಾವುದೇ ದೇವಾಲಯಗಳು ಗ್ರಂಥಗಳನ್ನು ಒಡೆಯಬಾರದು, ಯಾವುದೇ ಹತ್ಯೆಗಳನ್ನು ಮಾಡಬಾರ್ದು ಅಂತೇಳಿ ಯಾವತ್ತಾರು ಬೀದಿಗಿಳಿದು ನೋಡಿದ್ದೀರಾ?
ಹೇಳಿದಿಲ್ಲ. ಒಂದು ಎರಡನೇದು TMC ನಾಯಕ ಅವರು ಕಾಂಗ್ರೆಸ್ ಮತ್ತು TMC ಇರದೇ ದೇಶ ವಿರೋಧಿಗಳು. ಅವರು ಕರೆಕ್ಟ್, ಅವ್ರದ್ದು ಇರದೇ ದೇಶ ವಿರೋಧಿ ಚಟುವಟಿಕೆಗಳು. ರಾಮನ ಮೊದಲನೇದಾಗಿ ಏನಾಗುತ್ತೆ ಅಂದ್ರೆ ಇವತ್ತಿರುವಂತ ಕೇಂದ್ರ ಸರ್ಕಾರದ ಕೂಡ ಲೋಪದೋಷ ಇದೆ, ಹಿಂದೆ ಇರುವಂತ ನಮ್ಮ ರಾಜ್ಯ ಸರ್ಕಾರದ ಲೋಪದೋಷ ಇದೆ. ಇಂಥವ್ರನ್ನ ಫಸ್ಟ್ ಶೂಟ್ ಔಟ್ ಮಾಡ್ಬೇಕು. ಇವ್ರನ್ನ ಯಾವುದೇ ಧರ್ಮದ ವಿಚಾರವಾಗಿ ಲಘುವಾಗಿ ಮಾತಾಡುವಂಥವ್ರನ್ನ, ಇದೇ ದುಬೈಲಿ ಮಾತಾಡಿದ್ರೆ ಬಿಟ್ಬಿಡಾರ, ಅವ್ರನ್ನ ಬ್ರಿಟನಲ್ಲಿ ಮಾತಾಡಿದ್ರೆ ಬಿಟ್ಬಿಡಾರ, ಕತ್ತರಲ್ಲಿ ಮಾತಾಡಿದ್ರೆ ಬಿಟ್ಬಿಡಾರ. ಇವತ್ತು ನಮ್ಮ ಸಂವಿಧಾನನ ಈ ರಾಜಕಾರಣಿಗಳು ಯಾವ್ಯಾವ ರೀತಿಗೆ ಅವರಿಗೆ ಒಳ್ಳೇದಕ್ಕೆ ಬಯಸಬೇಕು, ಅವರಿಗೆ ಅವರು ಬಚಾವಾಗೋದಕ್ಕೆ, ಅವ್ರು ಮಾಡಿರೋ ಭ್ರಷ್ಟಾಚಾರಗಳಿಗೆ ಬಚಾವಾಗೋದಕ್ಕೆ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ತಿದ್ದುಪಡಿ ಮಾಡಿಕೊಂಡು ಈ ರೀತಿ ದಾರಿಲಿ ಬೀದಿಲಿ ಹೋಗುವವರೆಲ್ಲರೂ ಈ ರೀತಿ. ಹಾಗಿದ್ರೆ ಇವರು ರಾಮ ಇವ್ರದ್ದೇ ಮುಸ್ಲಿಮೇ ಆಗಿದ್ರೆ ರಾಮ ಮಂದಿರನೇ ಯಾಕೆ ಹೊಡೆದ್ರು ಆಗಿದ್ರು? ಇವರು ಹೊಡೆಯುವ ಅವಶ್ಯಕತೆ ಏನಿತ್ತು? ಎಲ್ಲೋ ಒಂದ್ ಕಡೆ ಇದು ಎಲೆಕ್ಷನ್ ಗಿಮಿಕ್ ಆಗಿದೆ. ಮತ್ತೆ ಎಲ್ಲೋ ಒಂದ್ ಕಡೆ ಇವ್ರು ಹೇಳ್ತಾರಲ್ಲ, ಈಗ ನಮ್ಮಲ್ಲಿ 1 ಲಕ್ಷ ಜನ ಮುಸ್ಲಿಮ್ಸರು ಬಂದಿದ್ದಾರೆ. ಹೌದು, 1 ಲಕ್ಷ ಜನ 1.5 ಲಕ್ಷ ಜನ ನಮ್ಮಲ್ಲಿ ಮುಸ್ಲಿಮ್ಸರು ಬಂದಿದ್ದಾರೆ. ಒಳ್ಳೆ ಮುಸ್ಲಿಮ್ಸ್ ಅನ್ನ ಪ್ರೂವ್ ಮಾಡಿ. ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಾಗ ಹೊಡಿರಿ, ಅವನ ಮನೆ ನುಗ್ಗಿ ಅವನಿಗೆ ಮೆಟ್ಟಿನಾರ ಹಾಕಿ. ಇವತ್ತು ಯಾವುದೇ ವಿಷಯಗಳಿಲ್ಲ. ಪ್ರಪಂಚದಲ್ಲಿ ನೀವು ಮಾತಾಡುವಾಗ ನಾನು ಇದು ಮಾಡಿದ್ರೆ ಯಾವುದೇ ಮುಸ್ಲಿಮ್ಸ್ ಅವ್ರು ಕೇಳಿದ್ರ ರಾಮ ಮುಸ್ಲಿಮ್ಸ್ ಅಂತೇಳಿ ಯಾವುದೋ ಮುಸ್ಲಿಮ್ಸ್ ಅವ್ರು ಕೇಳಿದ್ರ? ಇವತ್ತು ಎಲೆಕ್ಷನ್ ಚುನಾವಣೆ ಗಿಮಿಕಿಗೋಸ್ಕರ ಈ ರೀತಿ ಹಿಂದೂ ಧರ್ಮವನ್ನು ಅವಹೇಳನಕಾರಿ ಮಾಡ್ತಿರುವಂಥದ್ದು ಅತ್ಯಂತ ಖಂಡನೆಯಾಗಿದೆ. ಕಾಂಗ್ರೆಸ್ ಗೌರ್ಮೆಂಟ್ ಅವತ್ತಿಂದ ಕೂಡ ಇದೇ ರೀತಿ ಇಸ್ಲಾಮಿಕ್ ತುಷ್ಟೀಕರಣ ಮಾಡಿ ಈ ದೇಶವನ್ನು ವಿಭಜನೆ ಮಾಡಿ ಇಲ್ಲಿರುವಂಥ ಹಿಂದೂಗಳನ್ನು ನಾಶ ಮಾಡಲಿಕ್ಕೆ ಹೊರಟಿರುವಂಥದ್ದು. ಇದು ಯಾವುದೇ ಕಾರಣಕ್ಕೂ ಯಾವುದೇ ಹಿಂದೂಗಳು, ಈ ದೇಶದ 130 ಕೋಟಿ ಹಿಂದೂಗಳು ಯಾವುದೇ ಕಾರಣಕ್ಕೂ ಇದು ಸಹಿಸುವಂತ ಮುಸ್ಲಿಮ್ಸ್ ಅವರು ಒಪ್ಕೊಳ್ತಿಲ್ಲ ಅಂದ್ರೆ ಹಿಂದೂಗಳು ಯಾಕೆ ಒಪ್ಕೊಳ್ತಾರೆ ಇದನ್ನ? ಹಾಗಾಗಿ ಅವ್ರದ್ದು ಅಂತ್ಯ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಆಗಿರ್ಬೋದು, ನೆಕ್ಸ್ಟ್ ತಮಿಳುನಾಡಲ್ಲಿ ಆಗಿರ್ಬೋದು, ಅವರ ಅಸ್ತಿತ್ವ ನಾಶ ಆಗಲಿದೆ. ಕಾಂಗ್ರೆಸ್ ಈ ದೇಶದಲ್ಲಿ ಸರ್ವನಾಶ ಆಗಕ್ಕೆ ಇದೊಂದು ಗುಣಾದಿ ಅಂತೇಳಿ ಈ ಮುಖಾಂತರ ನಾನು ಹೇಳ್ತೀನಿ. ಕರೆಕ್ಟ್. ಒಂದು ಕಾಂಗ್ರೆಸ್ ಯಾಕೆ ಸ್ಟ್ಯಾಂಡ್ ತೆಗೆದುಕೊಳ್ತಾ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ತಮ್ಮ ಮಿತ್ರ ಪಕ್ಷಗಳಿಂದ ಪದೇ ಪದೇ ಇಂಥ ಸ್ಟೇಟ್ಮೆಂಟ್ಗಳು ಬಂದಾಗ ಯಾಕೆ ಮಾತಾಡಲ್ಲ, ಯಾಕೆ ಮೌನಕ್ಕೆ ಶರಣಾಗ್ತಾರೆ ಅಂತ ನಾನು ಆಗ್ಲೇ ಕೇಳಿದೆ ಸರ್. ಒಂದು ಸಮುದಾಯ ಬೇರೆ ಸಮುದಾಯದ ಬೇರೆ ಧರ್ಮದ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ ತ್ವರಿತಗತಿಯಲ್ಲಿ ಒಂದು ಸ್ಟ್ಯಾಂಡ್ ತೆಗೆದುಕೊಂಡು ಬಿಡೋದು, ಒಂದು ರಿಯಾಕ್ಷನ್ ಬಂದ್ಬಿಡೋದು, ಯಾಕೆ ಬರ್ತಾ ಇಲ್ಲ ಅನ್ನೋದು ಪ್ರಶ್ನೆ.